ಯಾರದು ನನ್ನ ಗುಡಿಯೊಳಗಿರೋದು? ತಾಯಿ, ನಾನೊಬ್ಬ ಪರದೇಶಿ. ಇಲ್ಲಿ ತಂಗಲಿಕ್ಕೆ ಸ್ವಲ್ಪ ಜಾಗ ಕೊಡುವೆಯಾ? ಅದೆಲ್ಲ ಆಗಲ್ಲ. ಯಾವುದಾದ್ರೂ ಪಾಳು ಮಂಟಪ ನೋಡಿಕೋ. ಹೋಗ್ಲಿ, ಈ ನನ್ನ ಜೋಳಿಗೆ ಬೆತ್ತನಾದ್ರೂ ಇಡಕ್ ಜಾಗ ಕೊಡ್ತೀಯಾ? ಸರಿ, ಅಲ್ಲಿಟ್ಟು ಹೊರಗೆ ಬಾ. ಆಯ್ತು ತಾಯಿ. ಏನಿದು, ಬೆತ್ತ ಜೋಳಿಗೆಗಳು ಗುಡಿಯನ್ನೇ ತುಂಬುತ್ತಿವೆಯಲ್ಲ? ತಾಯಿ, ಈ ಕ್ಷೇತ್ರದಲ್ಲಿ ನಾನು ಬಹಳಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ. ಇಲ್ಲಿ ಪ್ರಾಣಿ ವಧೆ ನಡೆಯಬಾರದು. ತಾಪಸ ಶಕ್ತಿ ಇರುವ ಕಡೆ ತಾಮಸ ಶಕ್ತಿ ಇರಬಾರದಮ್ಮ. ನೀನು ಶಿವನ ಅಂಶವೇ ಆಗಿದ್ದೀಯಿ. ಮುಂದೆ ಲೋಕಪೂಜ್ಯನಾಗಿ ಬಾಳುತ್ತೀಯಿ. ನೀನು ಇರುವ ಕಡೆ ನಾನು ಇರೋ ಹಾಗಿಲ್ಲ. ನಾನು ಒಡ್ಡನಹಳ್ಳಿಯಲ್ಲಿ ನೆಲೆಸುತ್ತೇನೆ. ಆದರೆ 12 ವರ್ಷಕ್ಕೆ ಒಂದು ಬಾರಿ ಇಲ್ಲಿ ನನ್ನ ಸಿಡಿಯಾಡಬೇಕು.